ನೋಡಿ, ಪತಿಯಿಂದಲೇ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಆಯ್ತಲ್ಲ, ಈ ಪ್ರಕರಣದಲ್ಲಿ ಕೃತಿಕಾಗೆ ಕೊಟ್ಟಂತ ಅನಾಸ್ಥೇಷಿಯಾ ಜಾಲದ ಬೆನ್ನತ್ತಿದ್ದಾರೆ ಖಾಕಿ. ಆರೋಪಿ ಮಹೇಂದ್ರಗೆ ಈ ಅನಾಸ್ಥೇಷಿಯಾ ಹೇಗೆ ಸಿಕ್ತು, ಆ ಮೆಡಿಸಿನ್ ಹೇಗೆ ಸಿಕ್ತು, ಪ್ರೊಪೋಪೋಲ್ ಅನ್ನುವಂತ ಅನಾಸ್ಥೇಷಿಯಾ ಮೆಡಿಸಿನ್ ಹೇಗೆ ಸಿಕ್ತು, ಆರೋಪಿ ಮಹೇಂದ್ರಗೆ ಅನಾಸ್ಥೇಷಿಯಾ ಸಿಕ್ಕಿದ ಹೇಗೆ, ಆರೋಪಿಯ ಸೋದರನ ಮೆಡಿಕಲ್ ಶಾಪ್ಗೆ ಡಿಸ್ಟ್ರಿಬ್ಯೂಟರ್ ಯಾರು, ಅನಾಸ್ಥೇಷಿಯಾ ಯಾರ್ಯಾರಿಗೆ ಮಾರಾಟ ಮಾಡಿದ್ದಾರೆ, ಆರೋಪಿ ಸೋದರನ ಮೆಡಿಕಲ್ ಶಾಪ್ ತಪಾಸಣೆಗೆ ಈಗ ಖಾಕಿ ಚಿಂತನೆ ನಡೆಸಿದೆ. ಆರೋಪಿ ಸೋದರನ ಮೆಡಿಕಲ್ ಸ್ಟೋರ್ನಿಂದನೇ ಇದನ್ನು ತಂದಿದ್ದ ಅನ್ನುವಂಥ ಅನುಮಾನ ಇದೆ. ಮಾರತಹಳ್ಳಿ ಠಾಣೆ ಪೊಲೀಸರಿಂದ ಪತ್ರವನ್ನ ಬರೆಯಲಾಗಿದೆ, ತನಿಖೆ ಕೂಡ ಚುರುಕುಗೊಳಿಸಲಾಗಿದೆ. 6 ತಿಂಗಳ ಮೆಡಿಸಿನ್ ವಿತರಣೆ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾರೆ. 6 ತಿಂಗಳಲ್ಲಿ ಏನೇನ ಮೆಡಿಸಿನ್ ಅನ್ನ ತರಿಸ್ಕೊಂಡಿದ್ದೀರಿ, ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ಆರೋಪಿಯ ಸೋದರನ ಮೆಡಿಕಲ್ ಶಾಪ್ಗೆ ಈಗ ಆಲ್ರೆಡಿ ಒಂದು ಪತ್ರ ಬರೆದಿದ್ದಾರೆ. ಸೊ ಡೀಟೇಲ್ಸ್ ಅನ್ನ ತೆಗೆದುಕೊಳ್ತಾರೆ. 6 ಮಂತ್ಸ್ ಅಲ್ಲಿ ಯಾವೆಲ್ಲ ಮೆಡಿಸಿನ್ಸ್ಗಳ ಡಿಸ್ಟ್ರಿಬ್ಯೂಟ್ ಆಗಿದೆ, ಏನು ಎತ್ತ ಅನ್ನೋ. ನಮ್ಮ ಪ್ರತಿನಿಧಿ ವೆಂಕಟೇಶ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ವೆಂಕಟೇಶ್, ಏನು ಡಾಕ್ಟರ್ ಪತಿಯೇ ಡಾಕ್ಟರ್ ಕೃತಿಕಾ ರೆಡ್ಡಿ ಅವರನ್ನ ಕೊಲೆ ಮಾಡಿದಂಥ ಪ್ರಕರಣ ಇತ್ತು. ಅನಾಸ್ಥೇಷಿಯಾ ಕೊಟ್ಟಿರೋದ್ರಿಂದ ಅನಾಸ್ಥೇಷಿಯಾ ಎಲ್ಲಿಂದ ತಗೊಂಡ್ಬಂದ್ರು ಅನ್ನೋವಂಥ ಒಂದಷ್ಟು ಪ್ರಶ್ನೆಗಳಿಗೆ ಆರೋಪಿ ಸೋದರನ ಮೆಡಿಕಲ್ ಶಾಪಿಂದನೇ ತಂದಿದ್ದ, ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಏನು ಎತ್ತ ಅಂತ ಖಾಕಿ ತನಿಖೆ ನಡೆಸೋದಕ್ಕೆ ಚಿಂತನೆಯನ್ನ ನಡೆಸಿದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ವೆಂಕಟೇಶ್ ಈ ಪ್ರಕರಣ ಸಂಬಂಧ? ಸಿಂಧೂರ, ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಅವರ ಪತಿ ಮಹೇಂದ್ರ ರೆಡ್ಡಿಯನ್ನು ಈಗಾಗಲೇ ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು. ಆತ ಕೂಡ ಈ ಅನಸ್ತೇಷಿಯಾವನ್ನ ಎಲ್ಲಿಂದ ಖರೀದಿ ಮಾಡಿದ್ದ, ಸೊ ಅದನ್ನ ತಂದ್ಕೊಡ್ಬೇಕಾದ್ರೆ ಕೂಡ ಡಾಕ್ಟರ್ಗಳ ಒಂದು ಸಲಹೆ ಬೇಕಾಗುತ್ತೆ. ಆದ್ರೆ ಈತನೇ ತನ್ನ ಒಂದು ಸ್ಲಿಪ್ ಅಲ್ಲಿ ಬರ್ಕೊಂಡಿರ್ತಾನೆ. ಬರ್ಕೊಂಡಂತ ವೇಳೆಯಲ್ಲಿ ಹೋಗಿ ಕೇಳ್ತಾನೆ, ಆದ್ರೆ ಮೆಡಿಕಲ್ ನಲ್ಲಿ ಅವನಿಗೆ ಕೊಡೋದಿಲ್ಲ. ಆದ್ರೆ ನಾನು ಸರ್ಜನ್ ಇದ್ದೀನಿ, ಅವಶ್ಯಕತೆ ಇದೆ ಅಂತ ಹೇಳಿ ಆತನೇ ತಂದಿರ್ತಾನೆ. ಒಂದು ಪ್ರೈವೇಟ್ ಮೆಡಿಕಲ್ ನಲ್ಲಿ ಈತ ಖರೀದಿ ಮಾಡಿದ್ರ ಬಗ್ಗೆ ಈಗಾಗಲೇ ಬಾಯಿ ಬಿಟ್ಟಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಆತ ಕೂಡ ಈ ಕೇಸ್ಗೆ ಹೈ ವಿಟ್ನೆಸ್ ಆಗಿರುವಂತದ್ದು. ಹಾಗಾಗಿ ಆತನ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಎಷ್ಟು ಬಾರಿ ಬಂದು ಈತ ಖರೀದಿಯನ್ನು ಮಾಡಿದ, ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡು ಹೋದ, ಜೊತೆಗೆ ಏನಂತ ಹೇಳಿದೀನಿ ಮಾತ್ರ ಈ ಒಂದು ಔಷಧಿಯನ್ನ ಖರೀದಿ ಮಾಡಿದ್ದ ಅಂತ ಹೇಳಿ ಕೂಡ ಪೊಲೀಸರ ತನಿಖೆಯನ್ನು ಮಾಡಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಏನು ಮಹೇಂದ್ರ ರೆಡ್ಡಿ ಈತನಿಗೆ ಮೆಡಿಕಲ್ ಸ್ಟೋರ್ ಅಂತ ಹೇಳಿರ್ತಾನೆ, ಎಲ್ಲ ವಿಚಾರಗಳನ್ನು ಕೂಡ ಹೇಳಿದಾನೆ. ಅದನ್ನೆಲ್ಲವನ್ನು ಕೂಡ ಈಗ ದಾಖಲಿಸಿಕೊಂಡಿದ್ದಾರೆ. ಅಂದ್ರೆ ಈತನನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಬಂದು ಖರೀದಿ ಮಾಡಿದ್ರೆ ಆತನಿಗೆ ಕೊಡುವಂತಹ ವೇಳೆಯಲ್ಲಿ ಯಾವೆಲ್ಲ ಒಂದು ಸಲಹೆಗಳನ್ನ ಮತ್ತೆ ಡಾಕ್ಟರ್ಗಳು ಕೊಡುವಂತಹ ಸೂಚನೆಗಳೇನಿರುತ್ತೆ ಅದನ್ನು ಅನುಸರಿಸಿದ್ದೀರಾ ಅಂತ ಹೇಳಿ ಕೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಕೂಡ ಚುರುಕು ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ಅಂದ್ರೆ ಈ ಮೆಡಿಕಲ್ಗಳಿಗೆ ಅನಸ್ತೇಷಿಯಾವನ್ನು ಸಪ್ಲೈ ಮಾಡುವಂತಹ ಡಿಸ್ಟ್ರಿಬ್ಯೂಟರ್ಗಳು ಯಾರಿದ್ದಾರೆ, ಎಲ್ಲೆಲ್ಲಿ ಸಪ್ಲೈ ಮಾಡ್ತಾ ಇದ್ರು, ಎಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸದ್ಯಕ್ಕೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮೆಡಿಕಲ್ ಏನೊಂದು ಸ್ಟೋರ್ ಇದೆ, ಆತನ ಮಾಲೀಕ ಇದೆ, ಇದೇ ಒಂದು ಪ್ರಕರಣದ ಹೈ ವಿಟ್ನೆಸ್ ಅಂತಾನೆ ಹೇಳ್ಬಹುದು. ಸಿಂಧೂರ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.